ಹಾಯ್, ನಾವು ಇವತ್ತು ಫ್ರ್ಯಾಕ್ಷನ್ಸ್ ಬಗ್ಗೆ ಕಲಿಯೋಣ. ಫ್ರ್ಯಾಕ್ಷನ್ಸ್ ಅಂದರೆ P/Q ಫಾರ್ಮುಲಾ ಇರ್ತಾವೆ. ಎಕ್ಸಾಂಪಲ್ 2/5, 8/5, 6/5. ಇದರಲ್ಲಿ ಈ ಥರ ಇರೋದಕ್ಕೆ ಇವೆಲ್ಲ ಫ್ರ್ಯಾಕ್ಷನ್ಸ್. ಇವು Pಗೆ ನ್ಯೂಮರೇಟರ್ ಅಂತಾರೆ, Qನ ಡಿನಾಮಿನೇಟರ್ ಅಂತಾರೆ. ಇದು P/Q, ಅದು P ಬಟ್ ಇದರೊಳಗೆ Q ಯಾವಾಗಲೂ ನಾಟ್ ಈಕ್ವಲ್ ಟು 0 ಇರುತ್ತೆ. ಇಫ್ Q 0 ಆದರೆ ಇದು ಹೋಲ್ ಥಿಂಗ್ 0 ಆಗುತ್ತೆ. ಸೊ Q ನಾಟ್ ಈಕ್ವಲ್ ಟು 0 ಇರುತ್ತೆ. ಯಾವುದು P/Q ಫಾರ್ಮ್ ಆಗುತ್ತೋ ಅವು ಫ್ರ್ಯಾಕ್ಷನ್ಸ್. ನೆಕ್ಸ್ಟು ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್. ಇದರೊಳಗೆ ಟೈಪ್ಸ್ ಯಾವ ಬರುತ್ತೋ ಟೈಪ್ಸ್. ಒಂದನೇದು ಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಇದರೊಳಗೆ P/Q ಐತಲ್ಲ, ಇದರೊಳಗೆ Q ಈಸ್ ಗ್ರೇಟರ್ ದೆನ್ P ಇರುತ್ತೆ. ಮೀನ್ಸ್ ಎಕ್ಸಾಂಪಲ್ ಏನಪ್ಪ ಅಂದರೆ 3/11, 15/17, 21/43. ಮೀನ್ಸ್ Q ಯಾವತ್ತೂ Pಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಇದನ್ನು ಇಫ್ ಸಾಲ್ವ್ ಮಾಡಿದ್ವಿ ಅಂದರೆ ನಾವು ಇದ್ರ ಆನ್ಸರ್ ಬರುತ್ತಲ್ಲ. ಅಂದರೆ ಇವಾಗ ಎಕ್ಸಾಂಪಲ್ 2/5 ಇದೆ ಅಂದ್ರೆ ಇದು ಸಾಲ್ವ್ ಮಾಡಿದರೆ 0.4 ಇರುತ್ತೆ. ಸಿಮಿಲರ್ಲಿ 5/6 ಇರುತ್ತೆ. ಸಾಲ್ವ್ ಮಾಡಿದರೆ ಏನಾಗುತ್ತೆ ಅಂದರೆ ಸಮಥಿಂಗ್ 0 ಪಾಯಿಂಟ್ ಸಮಥಿಂಗ್, ಮೀನ್ಸ್ ಲೆಸ್ ದೆನ್ 1 ಬರುತ್ತೆ ಆನ್ಸರ್. ಆನ್ಸರ್ ಬರುತ್ತಲ್ಲ, ಅದೆಲ್ಲ ಲೆಸ್ ದೆನ್ 1 ಬರುತ್ತೆ. ಸೊ ಇದು ಪ್ರಾಪರ್ ಫ್ರ್ಯಾಕ್ಷನ್. ನೆಕ್ಸ್ಟು ಇಂಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್, ನೆಕ್ಸ್ಟ್ ಇಂಪ್ರಾಪರ್. ಇಂಪ್ರಾಪರ್ ಅಂದರೆ ಉಲ್ಟಾ. P/Q ಫಾರ್ಮ್ ಒಳಗಿರುತ್ತಲ್ಲ, ಇದರೊಳಗೆ P ಈಸ್ ಗ್ರೇಟರ್ ದ್ಯಾನ್ Q ಇರುತ್ತೆ. ಅಂದರೆ ಮೇಲೆ ಇದು ನ್ಯೂಮರೇಟರ್ ಇರುತ್ತಲ್ಲ, ಅದು ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ದೊಡ್ಡದಿರುತ್ತೆ. ಎಕ್ಸಾಂಪಲ್ 11/7, 12/8, 6/3. ಮೀನ್ಸ್ ಇದನ್ನು ನಾವು ಸಾಲ್ವ್ ಮಾಡಿದಾಗ ಎಕ್ಸಾಂಪಲ್ 3/6, 6/3 ಸಾಲ್ವ್ ಮಾಡಿದ್ವಿ ನಾವು. ಒಂದೇ 3 2 ಅಂತಲ್ಲ, ವಿಚ್ ಈಸ್ ಗ್ರೇಟರ್ ದೆನ್ 1 ಇರುತ್ತೆ. ಮೀನ್ಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಒಳಗೆ ಸಾಲ್ವ್ ಮಾಡಿದಾಗ ಆನ್ಸರ್ ಇದು ಗ್ರೇಟರ್ ದೆನ್ 1 ಬರುತ್ತೆ. ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಇವು ಏನು ಹೆಂಗೆ ಕೊಟ್ಟಿರ್ತಾರೆ ಅಂದರೆ 7 × 1/3, 7 1/9, 5 2/3 ಈ ಥರ ಕೊಟ್ಟಿರ್ತಾರೆ. ಇವಕ್ಕೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತಾರೆ. ಅಂದರೆ ಇದರೊಳಗೆ ಒಂದು ಇಂಟೀಜರ್ ಒಂದಿರುತ್ತೆ, ಒಂದು ಫ್ರ್ಯಾಕ್ಷನ್ ಒಂದಿರುತ್ತೆ. ಇವೆಲ್ಲ ಈ ಥರ ಫಾರ್ಮ್ ಇರುತ್ತಲ್ಲ, ಇವು ಮಿಕ್ಸ್ಡ್ ಫ್ರ್ಯಾಕ್ಷನ್. ಇಲ್ಲೇನಾಗುತ್ತೆ ಅಂದರೆ ಇವನ್ನ ಸಾಲ್ವ್ ಮಾಡ್ಬೇಕಂದ್ರೆ ಹೆಂಗೆ, ಇವಾಗ ನೋಡಿದೆ 5 2/3 ಇದೆಲ್ಲ. ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ಗೆ ಇವೆರಡು ನಡುವೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಂದ ಆನ್ಸರ್ನ ಇದಕ್ಕೆ ಪ್ಲಸ್ ಮಾಡಬೇಕು. ಅಂದ್ರೆ 5 3 15, 15 + 2, 3 15, 15 + 2 17/3. ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಹೆಂಗೆ. ಈಗ ಇನ್ನೊಂದು ಎಕ್ಸಾಂಪಲ್ ಇದೆಯಲ್ಲ 7 1/3 ಇದೆಲ್ಲ. ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಇವು ಎರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 × 3 7 3 21, 3 21 + 1 22/3. ಇದು ಸಾಲ್ವ್ ಮಾಡೋದು ಹೆಂಗೆ. ಮಿಕ್ಸ್ ಫ್ರ್ಯಾಕ್ಷನ್ ಸಾಲ್ವ್ ಮಾಡ್ಬೇಕಂದ್ರೆ ಈ ಟೈಪ್ ಆಗುತ್ತೆ. ನೆಕ್ಸ್ಟು ಲೈಕ್ ಫ್ರ್ಯಾಕ್ಷನ್ಸ್. ಇವು ಏನು ಇಂಪಾರ್ಟೆಂಟ್ ಅಲ್ಲ. ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಡಿನಾಮಿನೇಟರ್ ಸೇಮ್ ಇರುತ್ತೆ. ಡಿನಾಮಿನೇಟರ್ ಸೇಮ್ ಅಂದರೆ 7/8, 6/8, 1/8 ಡಿನಾಮಿನೇಟರ್ ಸೇಮ್ ಇದೆಲ್ಲ. ಇದು ಲೈಕ್ ಫ್ರ್ಯಾಕ್ಷನ್ಸ್. ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಡಿನಾಮಿನೇಟರ್ ಡಿಫ್ರೆನ್ಸ್ ಇರ್ತಾವೆ. ಅನ್ಲೈಕ್ ಅಂದರೆ ಡಿನಾಮಿನೇಟರ್ ಡಿಫ್ರೆಂಟ್. 7/8, 3/6, 2/1, 2/5 ಈ ಥರ ಇವೆಲ್ಲ ಅನ್ಲೈಕ್ ಫ್ರ್ಯಾಕ್ಷನ್ಸ್. ನೆಕ್ಸ್ಟು ಇನ್ವರ್ಸ್ ಆಫ್ ಎ ಫ್ರ್ಯಾಕ್ಷನ್ ಆರ್ ಇನ್ವರ್ಸ್ ಆರ್ ರೆಸಿಪ್ರೋಕಲ್ ಆಫ್ ಎ ಫ್ರ್ಯಾಕ್ಷನ್. ಈಗ ಒಂದು ಫ್ರ್ಯಾಕ್ಷನ್ ಇರುತ್ತಲ್ಲ, ಅದನ್ನು ಉಲ್ಟಾ ಮಾಡಿದರೆ ಅದೇನಾಗುತ್ತಲ್ಲ ಅದು ಇನ್ವರ್ಸ್ ಆರ್ ರೆಸಿಪ್ರೋಕಲ್ ಆಫ್ ಎ ಫ್ರ್ಯಾಕ್ಷನ್.
ಎಕ್ಸಾಂಪಲ್ ಅಂದರೆ ಇವಾಗ ಒಂದು ಫ್ರ್ಯಾಕ್ಷನ್ ಇದೆ 5/8. ಇದರದ್ದು ಇನ್ವರ್ಸ್ ಆಫ್ ಎ ಫ್ರ್ಯಾಕ್ಷನ್ ಮೀನ್ಸ್ ಆರ್ ರೆಸಿಪ್ರೋಕಲ್ ಆಫ್ ಎ ಫ್ರ್ಯಾಕ್ಷನ್ ಮೀನ್ಸ್ 8/5. ಇದು ರೆಸಿಪ್ರೋಕಲ್, ಇದು ಇನ್ವರ್ಸ್ ಆರ್ ರೆಸಿಪ್ರೋಕಲ್ ಆಫ್ ಎ ಫ್ರ್ಯಾಕ್ಷನ್. ಇದು ಸ್ವಲ್ಪ ಇಂಪಾರ್ಟೆಂಟ್. ನೆಕ್ಸ್ಟು ಕಂಟಿನ್ಯೂಸ್ ಫ್ರ್ಯಾಕ್ಷನ್. ಕಂಟಿನ್ಯೂಸ್ ಫ್ರ್ಯಾಕ್ಷನ್ ಅಂದರೆ ಒಂದು ಫ್ರ್ಯಾಕ್ಷನ್ ಕೇಳಿ ಇನ್ನೊಂದು ಫ್ರ್ಯಾಕ್ಷನ್ ಕೇಳಿದ್ರೆ ಇನ್ನೊಂದು ಫ್ರ್ಯಾಕ್ಷನ್. ಎಕ್ಸಾಂಪಲ್ ಹೆಂಗಂದರೆ 2 + 1/2 + 3/2 + 1/4 ಹೀಗೆ ಕಂಟಿನ್ಯೂಸ್ ಆಗಿರ್ತಾವೆ. ಇದ್ರ ಕೆಳಗೆ ಒಂದು ಫ್ರ್ಯಾಕ್ಷನ್, ಮತ್ತು ಇದ್ರ ಕೆಳಗೆ ಇನ್ನೊಂದು ಫ್ರ್ಯಾಕ್ಷನ್, ಮತ್ತು ಇದ್ರ ಕೆಳಗೆ ಇನ್ನೊಂದು ಫ್ರ್ಯಾಕ್ಷನ್ ಕಂಟಿನ್ಯೂಸ್. ಇದನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕೆಳಗೆ ನಿಂತ ಹಿಂಗೆ ಮೇಲೆ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಎಕ್ಸಾಂಪಲ್ ಹಿಂಗೆ ಇದನ್ನು ಸಾಲ್ವ್ ಮಾಡೋದೇನಂದ್ರೆ ಹೆಂಗೆ, ಫಸ್ಟ್ಗೆ ಇದು ಇರುತ್ತಲ್ಲ ಕೆಳಗೆ, ಪೂರ ಕೆಳಗೆ ಇದನ್ನು ಸಾಲ್ವ್ ಮಾಡ್ಕೋಬೇಕು. 2 + 1/2 + 3 ಇದೆಲ್ಲ ಇದ್ರ ಕೆಳಗೆ ಏನಿದೆ ಅಂದರೆ ಇದನ್ನು 2 + 1/4 ಇದನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ ಇದರ ಎರಡು ಡಿಫ್ರೆನ್ಸ್ ಇದನ್ನು ಏನು ಎಲ್ ಸಿ ಎಮ್ ತಗೋಬೇಕು. ಇಲ್ಲಿ ಏನು ಇರಲಿಕ್ಕಂದ್ರೆ 1 ಇರುತ್ತೆ. ಎಲ್ ಸಿ ಎಮ್ ತೊಗೋಬೇಕಂದ್ರೆ 4 ಮತ್ತು 1 ಎಲ್ ಸಿ ಎಮ್ 4 ಆಗುತ್ತೆ. ಸೊ 1 × 4 4 × 1 8 + 1 9/4. ನೆಕ್ಸ್ಟ್ ಏನಿದೆ, ಇದು 9/4 ಆಯಿತು. ಈ 9/4 ಅಂದರೆ ಇದು 4 ಮೇಲೆ ಬರುತ್ತೆ. ಸೊ 2 + 1/2 + 4 3 12 12/9. ನೆಕ್ಸ್ಟ್ ಇವೆರಡು ಸಾಲ್ವ್ ಮಾಡ್ಕೋಬೇಕು. 2 + 9 ಎಲ್ ಸಿ ಎಮ್ ಬರುತ್ತಲ್ಲ, 2 + 12/9 9 ಎಲ್ ಸಿ ಎಮ್ ಬರುತ್ತೆ. 9 9 9 18 18 + 9 ಇದೇನಾಯಿತು ಅಂದರೆ 18 + 12 30/9 1/30/9 9 ಮೇಲೆ ಹೋಗುತ್ತೆ ಅಂದರೆ 2 + 9/30. ಲಾಸ್ಟ್ಗೆ ಇದನ್ನು ಸಾಲ್ವ್ ಮಾಡ್ಕೋಬೇಕು. 30 ಎಲ್ ಸಿ ಎಮ್ ಅಂದರೆ ಇಲ್ಲಿ 1 ಇರುತ್ತೆ, ಏನಿರಲಿಲ್ಲ ಅಂದರೆ 1 × 30 30 × 1 30 × 1 1 × 30 30 + 9 39/30. ಇದು ಆನ್ಸರ್. ಲಾಸ್ಟ್ಗೆ ಹಿಂಗೆ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಫ್ರ್ಯಾಕ್ಷನ್, ಇದು ಸಾಲ್ವ್ ಮಾಡ್ಕೊಳ್ಳೋದು ಮೆಥಡ್. ನೆಕ್ಸ್ಟು ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಈಗ ಒಂದು ಹೆಂಗೆ ಅಂದರೆ ನೆಕ್ಸ್ಟ್ ಹೆಡ್ಡಿಂಗ್ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್. ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಇವಾಗ ಒಂದಿಷ್ಟು 4 ಫ್ರ್ಯಾಕ್ಷನ್ಸ್ ಕೊಡ್ತಾರೆ, ಇದರೊಳಗೆ ಯಾವ್ದು ದೊಡ್ಡದು ಅಂತ ಕೇಳ್ತಾರೆ. ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೊಂಡ್ರೆ ಫಸ್ಟ್ ಮೆಥಡ್, ಇದರೊಳಗೆ 2 ಮೆಥಡ್ ಬರ್ತಾವೆ. ಅಂದರೆ ಹೆಂಗೆ ಕಂಪೇರ್ ಮಾಡ್ಕೋಬೇಕಂದ್ರೆ ಒಂದು ಬೈ ಕನ್ವರ್ಟಿಂಗ್ ಇಂಟು ಡೆಸಿಮಲ್ಸ್, ಇನ್ನೊಂದು ಬೈ ಈಕ್ವೇಟಿಂಗ್ ದಿ ಡಿನಾಮಿನೇಟರ್ಸ್. ಡಿನಾಮಿನೇಟರ್ ಅಂದರೆ ಕೆಳಗಿಂದ, ಬೈ ಈಕ್ವೇಟಿಂಗ್ ದಿ ಡಿನಾಮಿನೇಟರ್ಸ್. P/Q ಇರುತ್ತಲ್ಲ, ಅದ್ರ ಕೆಳಗಿರಿಂದ ಇರುತ್ತಲ್ಲ Q ಡಿನಾಮಿನೇಟರ್ಸ್ ಬೈ ಈಕ್ವೇಟಿಂಗ್ ದಿ ಡಿನಾಮಿನೇಟರ್ಸ್. ಇವಾಗ ಬೈ ಕನ್ವರ್ಟಿಂಗ್ ದಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನಂದರೆ ವಿಚ್ ಈಸ್ ದಿ ಸ್ಮಾಲೆಸ್ಟ್ ಅಂತ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಅಂದರೆ 4 ನಂಬರ್ ಕೊಡ್ತಾರೆ, 4 ಫ್ರ್ಯಾಕ್ಷನ್ಸ್ ಕೊಡ್ತಾರೆ. ಒಂದಿದ್ದು A15/16, B 9/10, C 7/8, D 11/12. ಇದರೊಳಗೆ ಯಾವುದು ದೊಡ್ಡದು, ಯಾವುದು ಸಣ್ಣದಂತ ಕೇಳ್ತಾರೆ. ಈ ಥರ ಇದ್ದಾಗ ಏನಪ್ಪ ಅಂದ್ರೆ ಫಸ್ಟ್ ಮೆಥಡ್, ಇದರಲ್ಲಿ 2 ಮೆಥಡ್ ಅದಾವ. ಇದು ಕ್ವಶನ್ಸ್, ಇದು ಫಸ್ಟ್ ಮೆಥಡ್ ಅಂದರೆ ಬೈ ಕನ್ವರ್ಟಿಂಗ್ ದಿ ಕನ್ವರ್ಟಿಂಗ್ ಇಂಟು ಡೆಸಿಮಲ್ಸ್ ಅಂದರೆ ಇವನ್ನ ಕನ್ವರ್ಟ್ ಮಾಡೋದು. ಅಂದರೆ 15/16 15 / 16 ಮಾಡಿದರೆ ಎಷ್ಟಾಗುತ್ತೆ, 15 / 16 ಮಾಡಿದರೆ ಹೆಂಗಂದರೆ 15 / 16. ಇಲ್ಲಿ 15 ದೊಡ್ಡದಿದೆಯಲ್ಲ, ಸೊ ಪಾಯಿಂಟ್ ಕೊಟ್ಟು 0 ತೊಗೊಂಡು 16 ಬದಲು 144. ಇದು 6 ಉಳಿತು, ಇದು 0.9 6 ಉಳಿತು ಪ್ಲಸ್ 0 ಕೊಡಬೇಕು. 16 3 48 ಹಿಂಗೆ 12 ಕಂಟಿನ್ಯೂ ಹಿಂಗಾಗುತ್ತೆ. ಅಂದರೆ 0.93. ಇದು ನೆಕ್ಸ್ಟು 10/9 ಅಂದರೆ 10/9 ಏನಿದೆ ಈಸಿ, 9 10 0 ಕೊಟ್ಟು 19 ಇದು 0.9
ನೆಕ್ಸ್ಟ್ 7/8 64 ಇದು 6 ಉಳಿತು, ಇದು 0.8 ಆಗುತ್ತೆ. ನೆಕ್ಸ್ಟು 11/12 ಇದು 9 ಇದು 0.91 ಇದು 0.91 ಸಮಥಿಂಗ್ ಹಿಂಗೆ ಆಗುತ್ತೆ. ಇದರಲ್ಲಿ ಲಾಸ್ಟ್ ಸಣ್ಣದು ಯಾವುದಿದೆ, ಸೊ 0.8 ಅಂದರೆ ಇದು ಅಂದರೆ 7/8. ಸೊ ಆನ್ಸರ್ ಈಸ್ 7/8. ಇದರೆಲ್ಲ ಪೂರ ಕಂಪೇರ್ ಮಾಡ್ಕೊಂಡು ಇದ್ರ 4 ಕಂಪೇರ್ ಮಾಡಿಕೊಂಡ್ರೆ 0.8 ಅನ್ನೋದಿದೆಯಲ್ಲ, ಸೊ ಆನ್ಸರ್ ಈಸ್ ಇದು ಬರುತ್ತೆ 0.8. ಇದು ಬೈ ಕನ್ವರ್ಟಿಂಗ್ ಇಂಟು ಡೆಸಿಮಲ್ಸ್, ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ಒಳಗೆ. ನೆಕ್ಸ್ಟ್ ಬೈ ಈಕ್ವೇಟಿಂಗ್ ದ ಡಿನಾಮಿನೇಟರ್ಸ್. ಇದೇನು ಅವಶ್ಯಕತೆ ಇಲ್ಲ, ಬಟ್ ಅದನ್ನು ತಿಳ್ಕೊಳ್ಳೋಣ. ಇದರೊಳಗೆ ಏನು ಬರುತ್ತೆ ಅಂದರೆ, ಇದು 4 ಕೊಟ್ಟಿರ್ತಾರಲ್ಲ ನಂಬರ್, ಇವು 4ರದ್ದು ಡಿನಾಮಿನೇಟರ್ ಇರುತ್ತಲ್ಲ ಅದ್ರದ್ದು LCM ತೊಗೋಬೇಕು ಫಸ್ಟಿಗೆ. ಹೆಂಗಂದರೆ LCM ತೊಗೊಂಡು ಆಮೇಲೆ ಇಕ್ವೇಟ್ ಮಾಡ್ಕೊಂಡಾಗ ಮೇಲೆ ಯಾವುದು ಚಿಕ್ಕದಿರುತ್ತೆ ಅಂದರೆ ನ್ಯೂಮರೇಟರ್ ಇಕ್ವೇಟ್ ಮಾಡ್ಕೊಂಡಾಗ ಮೇಲಿಂದ ನ್ಯೂಮರೇಟರ್ ಯಾವುದು ಸಣ್ಣದು ಬರುತ್ತಲ್ಲ ಅದು ಆನ್ಸರ್, ಅದು ಸಣ್ಣದಿರುತ್ತೆ. ಹೆಂಗಂದರೆ ಫಸ್ಟ್ ಸ್ಟೆಪ್ ಇವತ್ತರದ್ದು ಡಿನಾಮಿನೇಟರ್ದು ಎಲ್ಲರದು LCM ತೊಗೋಬೇಕು. ಎಲ್ಲವುದು 16, 10, 8, 12 LCM ತೊಗೊಳ್ಳೋದು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಗೊತ್ತಿದ್ರೆ. ಓಕೆ, ಫಸ್ಟ್ ಎರ್ಲಿಂದ ಡಿವೈಡ್ ಮಾಡಬೇಕು. ಅಷ್ಟು 2 8 2 5 2 4 2 6 2 4 ನೆಕ್ಸ್ಟ್ 3 ನೆಕ್ಸ್ಟ್ 5. ಸೊ LCM ಅಂದರೆ ಅಷ್ಟು ಮಲ್ಟಿಪ್ಲೈ ಮಾಡಬೇಕು. 15 15 30 120 240 ಇದೆ LCM. ಇವಾಗ ಫಸ್ಟ್ 15/16 ಇದೆ. 16 ಹೌ ಮಚ್ ಈಸ್ 240 ಅಂದರೆ 16 ಮಾಡ್ಕೊಂಡಾಗ 16 15 ಇದು 16 15 240 ಅಲ್ಲ, ಇಂಟು 15 ಮೇಲೆ 15 ಕೆಳಗೆ 15 ಮಲ್ಟಿಪ್ಲಸ್ ಮಾಡ್ಕೊಂಡಾಗ ಇದು ಇಷ್ಟು ಬಂತು. ನೆಕ್ಸ್ಟ್ 9/10 10 24 4 ಸಿಮಿಲರ್ಲಿ ಈ ಥರ ಕಂಟಿನ್ಯೂ ಮಾಡ್ಕೊಂಡ್ಮೇಲೆ ಲಾಸ್ಟ್ಗೆ ಇದು ನ್ಯೂಮರೇಟರ್ 3 ಕಂಪೇರ್ ಮಾಡಬೇಕು. 3 ನ್ಯೂಮರೇಟರ್ ಇವಾಗ ಯಾವ ಸಣ್ಣದಿದೆ, ಇದು ಚಿಕ್ಕದಿದೆಯಲ್ಲ, ಸೊ ಇದು 8 7/8 ಇದು ಚಿಕ್ಕದಿರುತ್ತಲ್ಲ, ಸೊ ಇದನ್ನು ಇಲ್ಲಿ ಕಂಪೇರ್ ಮಾಡ್ಕೊಂಡಾಗ ಇದು ಸಣ್ಣದು ಅಂತಂದು ಗೊತ್ತಾಗುತ್ತೆ. ಈ ಟೈಪ್ ಅಷ್ಟೇ. ಅಂದರೆ ಫಸ್ಟ್ಗೆ ಇದ್ರದ್ದು ಡಿನಾಮಿನೇಟರ್ದಷ್ಟು LCM ತೊಗೊಂಡು LCM ಎಷ್ಟು ಬರುತ್ತೆ ಅದ್ರದ್ದು ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಮೇಲೆ ಕೆಳಗೆ. ಈ ಥರ ಎಲ್ಲ ಡಿನಾಮಿನೇಟರ್ ಸೇಮ್ ಮಾಡ್ಕೊತೀವಿ ನಾವು. ಡಿನಾಮಿನೇಟರ್ ಸೇಮ್ ಮಾಡ್ಕೊಂಡ್ಮೇಲೆ ಮೇಲೆ ಯಾವುದು ಸಣ್ಣದಿರುತ್ತೆ ಅದು ಚಿಕ್ಕದಾಗುತ್ತೆ ಅಷ್ಟೇ. ಲೈಕ್ ಕನ್ವರ್ಟಿಂಗ್ ಇಂಟು ಫ್ರ್ಯಾಕ್ಷನ್ಸ್. ಇದು ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಆಪ್ರೇಷನ್. ಅಂದರೆ ಇವಾಗ 2 ನಂಬರ್ ಕೊಟ್ಟಿರ್ತಾರೆ, ಇನ್ನೊಂದು 2 ನಂಬರ್ ಕೊಟ್ಟಿರ್ತಾರೆ. ಯಾವುದು ಇದ್ರೊಳಗೆ ಯಾವುದು ದೊಡ್ಡದು, 4/7 ಆ್ಯಂಡ್ 3/8. ಇದ್ರ ಎರಡೇ ಕೊಟ್ಟಾಗ ಏನು ಮಾಡ್ಕೊಂಡ್ರೆ ಇದ್ರೊಳಗೆ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ 4 × 8 ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 × 8 ಮಾಡಬೇಕು. 7 × 3 ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 32 7 21. ಇಫ್ ಇದು 32 ಈಸ್ ಗ್ರೇಟರ್ ದೆನ್, ಅಂದರೆ ಇದು ಗ್ರೇಟರ್ ದೆನ್ ಇದು ಬಂತಂದರೆ ಫಸ್ಟ್ಗೆ 4/7 ಈಸ್ ಗ್ರೇಟರ್ ಅಂತ ಅರ್ಥ. ಇಫ್ ಲೆಸ್ ಬಂತಂದರೆ, ಇಫ್ ಏನರ ಇದು ಲೆಸ್ ಬಂತಂದರೆ ಇದು ಗ್ರೇಟರ್ ಅಂತ ಅರ್ಥ. ಎಷ್ಟು ಇಫ್ 2 ಫ್ರ್ಯಾಕ್ಷನ್ ಕೊಟ್ಟಾಗ. ನೆಕ್ಸ್ಟು ಈ ಫ್ರ್ಯಾಕ್ಷನ್ಸ್ ಇರ್ತಾವಲ್ಲ ಅದ್ರದ್ದು ಹೆಂಗೆ
ಏನು ಹೆಂಗೆ ಆಪ್ರೇಷನ್ಸ್ ಆಫ್ ಫ್ರ್ಯಾಕ್ಷನ್ಸ್. ಆಪ್ರೇಷನ್ಸ್ ಆಫ್ ಫ್ರ್ಯಾಕ್ಷನ್ಸ್ ಒಳಗೆ ಫಸ್ಟ್ ಎಡಿಷನ್ ಹೆಂಗೆ ಮಾಡ್ಬೇಕು, ಎಡಿಷನ್ ಆಫ್ ಫ್ರ್ಯಾಕ್ಷನ್ಸ್. ಈಗ 2 ಫ್ರ್ಯಾಕ್ಷನ್ ಇರ್ತಾವೆ ಏನಪ್ಪ, 2/8 ಪ್ಲಸ್ 5/8. ಇಫ್ ಡಿನಾಮಿನೇಟರ್ ಸೇಮ್ ಇದ್ದರೆ ಡೈರೆಕ್ಟಾಗಿ ಹಚ್ಬೇಕು. 8 ಡಿನಾಮಿನೇಟರ್ 5 2 7 7/8. ಇದು ಒಂದು ಫ್ರ್ಯಾಕ್ಷನ್, ಇದು ಎಡಿಷನ್. ಇಫ್ ಡಿನಾಮಿನೇಟರ್ ಚೇಂಜ್ ಇತ್ತಂದ್ರೆ 2/8 ಪ್ಲಸ್ 5/7 ಈ ಥರ ಐತೆ ಅಂದರೆ ಇವು ಎರಡರದ್ದು ಎಲ್ ಸಿ ಎಮ್ ತೊಗೊಳ್ಬೇಕು. ಎರಡರದ್ದು ಎಲ್ ಸಿ ಎಮ್ ತೊಗೊಂಡ್ಮೇಲೆ ಆ ಮಲ್ಟಿಫಿಕೇಷನ್ ಮಾಡಬೇಕು. ಎಲ್ ಸಿ ಎಮ್ ತಗೊಂಡು ಇಲ್ಲ 8 7 56 ಬರುತ್ತೆ ಎಲ್ ಸಿ ಎಮ್. ಸೊ 8 7 56 ಆಗುತ್ತೆ. 7 8 ಇಲ್ಲ ಅಂದರೆ ಡೈರೆಕ್ಟಾಗಿ ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಮೇಲೆ ಇದನ್ನೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೀನ್ಸ್ ಇದು 8 7 ಹಿಂಗೆ ಹಚ್ಬೇಕು ಡೈರೆಕ್ಟಾಗಿ. ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್. 2 7 14, 8 5 40. ಸೊ 54/56. ಇದು ಎಡಿಷನ್ ಆಯಿತು. ಡಿನಾಮಿನೇಟರ್ ಸೇಮ್ ಇದ್ದರೆ ಹಿಂಗೆ ಹಚ್ಬೇಕು. ಇಫ್ ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ ಇದನ್ನು 2 ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನು ಇಲ್ಲಿ ಮೇಲೆ ಮಲ್ಟಿಪ್ಲಿಕೇಶನ್, ಇದಕ್ಕೆ ನ್ಯೂಮರೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡಿ ಬಂದು ಆನ್ಸರ್ನ ಇವು ಮೇಲಿಂದ ಕೂಡಿಸ್ಬೇಕು, ಕೆಳಗಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಇಡಬೇಕು. ನೆಕ್ಸ್ಟು ಸಬ್ಸ್ಟ್ರಾಕ್ಷನ್, ಸೇಮ್ ಪ್ರೊಸೆಸ್, ಬಟ್ ಇಲ್ಲೇ ಸಬ್ಟ್ರಾಕ್ಟ್ ಮಾಡಬೇಕು. ಏನಪ್ಪ ಅಂದರೆ ಈಗ ಹೆಂಗಂದರೆ ಫಸ್ಟ್ಗೆ 8/5 ಮೈನಸ್ 3/5 ಇದ್ದರೆ ಡಿನಾಮಿನೇಟರ್ ಸೇಮ್ ಇದ್ದರೆ ಡೈರೆಕ್ಟಾಗಿ ಹಚ್ಬೇಕು. 8 ಮೈನಸ್ 3 ಅಂದರೆ 5/5. ಸೊ 1. ಇಫ್ 8/5 ಮೈನಸ್ 9/5 ಇದ್ದರೆ ಡಿನಾಮಿನೇಟರ್ ಸೇಮ್, 8 ಮೈನಸ್ 9 ಮೈನಸ್ 1/5. ಇಫ್ ನೆಕ್ಸ್ಟ್ ಏನಪ್ಪ ಅಂದರೆ 2/8 ಮೈನಸ್ 5/7 ಅದು ಮಾಡಿದಿಲ್ಲ. ಈ ಥರ ಇದ್ದಾಗ ಸೇಮ್ ಎರಡು ಕೆಳಗಿನ ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, 2 14, 8 5 40. ಸೊ 14 ಮೈನಸ್ 8 56, 40 14 ಮೈನಸ್ 40 ಹೋದರೆ 40 ಮೈನಸ್ 40 ಮೈನಸ್ 26/56. ಈ ಥರ ಸಬ್ಸ್ಟ್ರಾಕ್ಷನ್. ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡೋದಂದರೆ ಇಫ್ ಕೊಟ್ಟಿರ್ತಾರೆ 2/6 ಇಂಟು 3/8 ಸೇಮ್, ಏನಿಲ್ಲ ಅದೇ ಪ್ರೊಸೆಸ್. 2 ಒಂದೇ 2 4 8, 3 ಒಂದೇ 3 2 1/8. ಇದು ಜಸ್ಟ್ ಮಲ್ಟಿಪ್ಲಿಕೇಶನ್, ಸೇಮ್ ಈಸಿ ಇರುತ್ತೆ ಮಲ್ಟಿಪ್ಲಿಕೇಶನ್. ಇಲ್ಲಾಂದರೆ ಡೈರೆಕ್ಟಾಗಿ ಹಚ್ಚೋ. ನೆಕ್ಸ್ಟು ಇಲ್ಲಾಂದರೆ 7/8 3/11. ಸೊ ಮಲ್ಟಿಪ್ಲಿಕೇಶನ್ ಎಲ್ಲಿ ಆಲಿಕ್ಕಂದರೆ 7 3 21, 11 8 88. ಇದು ಮಲ್ಟಿಪ್ಲಿಕೇಶನ್. ನೆಕ್ಸ್ಟು ಡಿವಿಷನ್ ಆಫ್ ಫ್ರ್ಯಾಕ್ಷನ್. ಡಿವಿಷನ್ ಆಫ್ ಫ್ರ್ಯಾಕ್ಷನ್ ಏನಪ್ಪ ಅಂತಂದರೆ, ಇಫ್ ಎಕ್ಸಾಂಪಲ್ 8/5 ಡಿವೈಡೆಡ್ ಬೈ 3/6 ಅಂತ ಕೊಟ್ಟಿರ್ತಾರೆ. ಇವಾಗ ಏನಂದರೆ 8/5 ಅಷ್ಟೇ ಇಡಬೇಕು, ಇವು ಅಷ್ಟೇ ಇಂಟರ್ಚೇಂಜ್ ಮಾಡಬೇಕು ಮೇಲೆ ಕೆಳಗೆ. ಮೀನ್ಸ್ 6/3. ಇದು ಡಿವಿಷನ್ ಆಗುತ್ತೆ. 3 1 3 2 6, 16/5. ಅಂದರೆ ಮೀನ್ಸ್ ಇದು ಹೆಂಗೆ ಬರುತ್ತೆ ಅಂದರೆ 8/5 ಇದೆ ಡಿವೈಡೆಡ್ ಬೈ 3/6. 8/5 ಕೆಳಗೆ ಬರುತ್ತೆ, 3 ಇಲ್ಲೇ ಇರುತ್ತೆ, 6 ಮೇಲೆ ಆಗುತ್ತೆ, ಇದು 5 ಕೆಳಗೆ ಬಂದಿದೆ. ಸೊ ಹೀಗೆ ಇವಷ್ಟೇ ಇಂಟರ್ಚೇಂಜ್ ಮಾಡಿಬಿಟ್ರೆ ಇದು ಡಿವಿಷನ್. ನೆಕ್ಸ್ಟು ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಇದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಸರಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ಲು 2 × 2/9 ಪ್ಲಸ್ 4 × 1/18 ಮೈನಸ್ 1 × 1/2 ಪ್ಲಸ್
ಮೊದಲಿಗೆ ಇದನ್ನು ನಾರ್ಮಲ್ ಫಾರ್ಮುಲಾ ಬರ್ಕೊಳ್ಳೋಣ. 9 18 ಪ್ಲಸ್ 18 2 20/9 18 4 18 4 72 ಪ್ಲಸ್ 1 73/18 ಮೈನಸ್ 2 1 2 2 ಪ್ಲಸ್ 1 ಇವು ಎರಡು ಕೂಡಿಸ್ಬೇಕಂದ್ರೆ ಮೊದಲು 2 ಮಲ್ಟಿಪ್ಲಿಕೇಶನ್ ಮಾಡಬೇಕು. 18 9 ಆಮೇಲೆ ಇದು 18 ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು 9 ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 28 18 ಪ್ಲಸ್ 73 × 9 ಇದು ಮೈನಸ್ 3/2. 18 9 162 18 30 360 ಪ್ಲಸ್ 73 × 9 657 ಮೈನಸ್ 3/2 1017 162 ಮೈನಸ್ 3/2. ಇದು ಸೇಮ್ ನೆಕ್ಸ್ಟ್ ಪ್ರೊಸೀಜರ್. ಇಲ್ಲಿ ಇಂಟು 2 ಇಲ್ಲಿ ಇಂಟು 162 162 ಇಂಟು 2 ಇದು ಇಲ್ಲಿಟ್ಟು ನೆಕ್ಸ್ಟ್ ಮೈನಸ್ ಮಾಡಿಬಿಟ್ರೆ ಬಂದು ಆನ್ಸರ್ ಇರುತ್ತಲ್ಲ, ಇದು ಆನ್ಸರ್ ಡೈರೆಕ್ಟಾಗಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ಒಂದು ಕ್ವಶನ್ ಕೇಳ್ತಾರೆ ಏನಂತಂದರೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 95/152 ಈಸ್ ಅಂತ ಕೇಳ್ತಾರೆ. ಮೀನ್ಸ್ ಇದರ ಸಿಂಪ್ಲೆಸ್ಟ್ ಫಾರ್ಮ್ ಏನಪ್ಪ ಅಂತ ಕೇಳ್ತಾರೆ. ಸಿಂಪಲ್ ಆಗಿ ಏನು ಬರೀಬೋದು ಅಂದರೆ 95/152. ಇದನ್ನು ಡಿವೈಡ್ ಮಾಡ್ಕೋಬೇಕು ಫಸ್ಟ್ಗೆ. ಎದರಲ್ಲಿ ಡಿವೈಡ್ ಆಗುತ್ತೆ ಅಂತ ಸರಿಯಾಗಿ ಚೆಕ್ ಮಾಡಿಕೊಂಡ್ರೆ ಇದು ಒಂದು 6 ಡಿವೈಡ್. ಸೊ ಇದನ್ನು ಪ್ಲಸ್ ಮೊದಲು 19 95 19 19 8 152. ಸೊ 19 19 19 5/8 ಈ ಥರ ಸಿಂಪಲ್ ಫಾರ್ಮ್. ಇದೊಂದು ಪ್ರಾಬ್ಲಮ್ ಆಯಿತು. ನಾವು ಇದ್ರ ಬಗ್ಗೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.